ಸ್ವಚ್ಛತೆ ವಿಷಯ ಅಂದರೆ ಈ ನಗರ ಸಭೆಗಳು, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ಆದ್ಯತೆ ವಿಷಯ ಆಗಿದೆ. ಸ್ವಚ್ಛತೆ ಇರುವಡೆ ದೇವರು ಎಂದೆಂದು ಇರುವ ಅಂತ ಕವಿಗಳು ಹೇಳ್ತಾರೆ. ಆ ಮಾತಿನಲ್ಲಿ ನಾವು ಉಣ್ಣುವ ಗಂಗಾಳ ಎಷ್ಟು ಸ್ವಚ್ಛವಾಗಿರ್ತದೆಯೋ ನಮ್ಮ ಮನೆಯ ಅಂಗಳವೂ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು ಅನ್ನುವ ಸಂಕಲ್ಪ ಪ್ರತಿಯೊಬ್ಬರದಾಗಿರಬೇಕು. ಅಲ್ಲ, ಹೊಲಕ್ಕೆ ಹೋಗಿ 12 ಗಂಟೆ ಮಟ್ಟ ಕೆಲಸ ಮಾಡಿ ಬಂದಾನೆ. ಒಂದ್ ಚರಿಗೆ ನೀರ್ ತಂದು ಕೊಡ್ಬೇಕನ್ನೋದು ಅರಿವು ಐತೆ ನಿನಗೆ? ಒಂದ್ ಚರಿಗೆ ನೀರ್ ಅಂತೆಲ್ಲ ನೋಡ, ನೀರಿಲ್ಲ, ಒಂದು ಚಂಬಲ್ಲ, ಒಂದು ಮೋಟ ನೀರಿಲ್ಲ ಮನೆಗೆ. ಯಾಕೆ ಅಂತಂದ್ರೆ ನಳ ಬಂದಿಲ್ಲ. ನಳ ಬಂದಿಲ್ಲ? ಈಗ ಹೋಗಿ ನೋಡ್ತಾನೆ, ಅಡಿಗೆ ಮಾಡಿಲ್ಲ, ಬಡ ಬಡ ಹೋಗಿ ಅಲ್ಲಿ ಹೋಟ್ಲಾಗ ಒಂದಿಷ್ಟು ಕಟ್ಟಿ ಕೊಡ್ತಾರೆ, ಒಂದಿಷ್ಟು ರೊಟ್ಟಿ ಪಲ್ಯ ತಗೊಂಡ್ಬಂದು. ಏನ್ ನಿಮ್ಮ ಅಪ್ಪ ದುಡ್ಡು ನಮ್ಮ ಕೈಯ ಕೊಟ್ಟನಂತ ಮಾಡಿ ವಿನಾಯಕ ಹೊರಗೆ ಹೋಗ್ಬೇಕಂತ ಅಲ್ಲಿ ನೋಡಿ, ಹೋಟೆಲ್ ಹೋದ್ರೆ ಹಂಗ ಡಬ್ಬೆ ಹಾಕಿ ಕೊಡ್ತಾರಂತ ಮಾಡಿ. ಈ ಪ್ಲಾಸ್ಟಿಕ್ನಾಗ ಎಲ್ಲ ಕಟ್ಟಿ ತಿಂದು ನಾವು ಸಾಯ್ತೇವೆ, ದನ ಕರುಗಳು ಸಾಯ್ತೇವೆ. ತಿಳ್ಕೊಬೇಕು. ಒಟ್ಟಾರೆ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಮುಖೇನ ನಗರವನ್ನು ಸ್ವಚ್ಛವಾಗಿ, ಸುಂದರವಾಗಿ ಮಾಡಬೇಕಾಗ್ತದೆ.